ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನವ್ಯ ಅಂತ. ನಾನಿವತ್ತು ನಮ್ಮೂರ್ದು ವಿಡಿಯೋ ಲಾಗ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮದು ಹಳ್ಳಿಲಿ ಹೇಗಿರುತ್ತೆ ಮನೆಗಳು ಮತ್ತು ಜನಗಳು ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ, ಅದು ನಮ್ಮ ಅವ್ವ ಆಯ್ತಾ, ಜಗತಿ ಮೇಲೆ ಮಲಗಿರೋದು. ಅವ್ವ ಅಂದರೆ ನಮ್ಮ ಅಮ್ಮ ಅವ್ರದ್ದು ಅಮ್ಮ. ಊರ ಕಡೆ ಏನಂದರೆ ಬೆಳಿಗ್ಗೆನೇ ಹೊಲ್ದ ಹತ್ರ ಹೋಗ್ಬಿಡ್ತಾರೆ. ಹೊಲ್ದ ಹತ್ರ ಹೋಗಿ ಬಂದು ಸುಸ್ತಾಗಿರ್ತದಲ್ಲ, ಅದಕ್ಕೆ ಹಂಗೆ ಮಲ್ಕೋತಾರೆ. ಜಗತಿ ಮೇಲೆ ಮಲ್ಕೊಂಡೈತೆ ನಮ್ಮ ಅವ್ವ. ಅವೋ ಏನಾಗಿ ನಿಂದು? ವಿಡಿಯೋ ಮಾಡ್ತಿದ್ದೀನಿ ಕಣವೋ, ಯೂಟ್ಯೂಬಲ್ಲಿ ಎಲ್ಲರೂ ನಿನ್ನ ನೋಡ್ತಾರೆ. ಆಯ್ ಮಾಡವ. ಅಲ್ಲ ಕಣಗಿ, ನಾಚಿಕೆ ಆಗಲ್ವ ನಿನಗೆ? ಮಲಗಿರೋನ ಎಳಿಸ್ಬಿಟ್ಟು ಆಯ್ ಮಾಡು ಅಂತಿದ್ಯಲ್ಲ, ನಿನ್ಗೇನು ಹುಚ್ಚಿಡ್ದವ? ಅದೇನು ಮೊಬೈಲ್ ಇಟ್ಕೊಂಡು ಹುಚ್ಚು ಬಂದಂಗೆ ಊರೆಲ್ಲ ತಿರ್ಗ್ತೀಯಂತೆ. ಹೋಗಾಗಿ ಸುಮ್ಮನೆ ಏನಾರು ಕೆಲಸ ಮಾಡೋವು. ಮಾಡೋಕ್ಕೆ ಹೇಳಿದ್ರೆ ಗೊತ್ತಾಗೋದು ನಿಮಗೆ. ಅಯ್ಯೋ, ನಮ್ಮ ಅವ್ವ ಹಿಂಗೇನೆ ಫ್ರೆಂಡ್ಸ್, ಕೆಲಸ ಮಾಡಿರ್ತಾರಲ್ಲ ಅದಕ್ಕೆ ಹಂಗೆ ಆಡ್ತವ್ರೆ. ಮನಸ್ಸಲ್ಲೇನು ವಿಷಯ ಇಲ್ಲ, ಒಳ್ಳೇದೇ. ಆದರೆ ಹಿಂಗೆ ಬಡ ಬಡ ಅಂತ ಮಾತಾಡ್ತದೆ ಅಷ್ಟೇ. ಬನ್ನಿ ಹಂಗಾರೆ ಒಳಗೋಗೋಣ. ಇದು ಹಾಲು ಏನಿದ್ದಾರೆ ಜಾತ್ರೆ ಥರ ಇಟ್ಕೊಂಡಿದ್ದಾರೆ ಅನ್ಕೊಳ್ಳಿ. ಹೋದ್ವಾರ ನಮ್ಮ ಅಕ್ಕನ ಬರ್ತಡೇ ಆಯಿತು. ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಶ್ವೇತಕಯ್ಯ. ಇಲ್ಲೇ ಪಕ್ಕದಲ್ಲಿ ಹೊಸಳ್ಳಿ ಹತ್ರ ಮದುವೆ ಮಾಡ್ಕೊಟ್ಟಿರೋದು. ಅವ್ಳ ಬರ್ತಡೇ ಅವತ್ತು ಇಲ್ಲೇ ಮಾಡಿದ್ವಿ. ಅದಕ್ಕೆ ಈ ಥರ ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿದ್ದೀವಿ ಅಷ್ಟೇ. ಮತ್ತು ಫ್ರೆಂಡ್ಸ್, ಇದು ಈ ಮನೇನ ಬಂದು ನಮ್ಮ ಮುತ್ತಾತ ಕಟ್ಟಿರೋದು. ನಮ್ಮ ಮುತ್ತಾತ ಆವಾಗಲೇ ಅಷ್ಟು ದುಡ್ಡು ಖರ್ಚು ಮಾಡಿ ಇದೇ ಊರಿಗೆಲ್ಲ ದೊಡ್ಡ ಮನೆ ಅಂತೆ ನಮ್ಮ ಮನೆಯೇ. ಆವಾಗ ಅಷ್ಟು ದುಡ್ಡು ಅಂದರೆ ಏನು ಕಮ್ಮಿ ಅಲ್ಲ ಫ್ರೆಂಡ್ಸು, ಅದು ದೊಡ್ಡ ದುಡ್ಡು. ಆವಾಗ ಒಂದು ಈಗಿನ ಲೆಕ್ಕದಲ್ಲಿ ಆವಾಗ ಒಂದು ಹತ್ತತ್ರ ಒಂದು 30 ಲಕ್ಷ ಅನ್ನಂಗಂತೆ ಆ ದುಡ್ಡು. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತದೆ. ಇದು ಹಾಲು ಇವಾಗ ಸ್ವಲ್ಪ ಇದು ಮಾಡಿದ್ದು, ಗೋಡೆ ಎಲ್ಲ ಸರಿ ಮಾಡಿದ್ದು ಫ್ರೆಂಡ್ಸ್. ಒಳಗಡೆ ಎಲ್ಲ ಸ್ವಲ್ಪ ಗೋಡೆ ಬಿದ್ದೋದಂಗದೆ, ರೆಡಿ ಮಾಡಿಸ್ಕೋಬೇಕು. ಇದು ಹಾಲಲ್ಲೇ ಒಂದು 50 ಜನ ಮಲ್ಬೋದು ಹಂಗದೆ ಇದು. ಅಂದರೆ ಊರ ಕಡೆ ಗೊತ್ತಲ್ಲ ನಿಮಗೆ, ಹಳ್ಳಿ ಕಡೆ ಹಬ್ಬ ಅವೆಲ್ಲ ಜಾತ್ರೆ ಎಲ್ಲ ಮಾಡಿದಾಗ ಜನ ಜಾಸ್ತಿ ಸೇರ್ಕೋತಾರೆ. ಅದಕ್ಕೆ ಈ ಥರ ದೊಡ್ಡದಾಗಿ ಮಾಡಿಬಿಡ್ತಾರೆ ಹಾಲನ್ನ ಊರ ಕಡೆ ಎಲ್ಲ. ಇದು ಕೊಟ್ಟಿಗೆ ಫ್ರೆಂಡ್ಸ್. ನಮ್ಮ ಅಪ್ಪ ಇಲ್ಲೇ ಕೂತದೆ, ಮಾತಾಡ್ಸೋಣ ಬನ್ನಿ. ಅಪ್ಪ ಅಂದರೆ ಫ್ರೆಂಡ್ಸ್ ನಮ್ಮ ಅಪ್ಪ ಅಣ್ಣ ಅಂತೀವಿ ನಾವು. ಅಪ್ಪನ ಅಣ್ಣ ಅಂತೀವಿ. ನಮ್ಮ ಅಣ್ಣ ಐತಲ್ಲ, ನಮ್ಮ ಅಣ್ಣಂದು ಅಪ್ಪ ಅಂದರೆ ನಮ್ಮ ಅಪ್ಪಂದು ಅಪ್ಪ. ಯಾಕಪ್ಪ ಹಿಂಗೆ ಕೂತಿದ್ಯಲ್ಲ? ಕೆಮ್ಮು ಮಗ ಕೆಮ್ಮು ಕಮ್ಮಿ ಆಯ್ತಾನೆ ಇಲ್ಲ. ನಿಮ್ಮ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂದರೆ ಕರ್ಕೊಂಡು ಹೋಯ್ತಿಲ್ಲ. ಏನು ಅವನೇ ಬರ್ಬೇಕಾ ನಿಂಗೆ? ಅಲ್ಲಿ ಮನವಣ್ಣನಿಗೆ ಹೇಳಿ ಕರ್ಕೊಂಡೋಗಲ್ವಾ? ಮನವಣ್ಣ ಯಾವಾಗಲೂ ಇಲ್ಲೇ ಇರ್ತಾನಲ್ಲ. ಮನವಣ್ಣ ಕರೆದ್ರು ಹೋಗಲ್ಲ ಅಂತ ನೀನು? ಬೈಕಲ್ಲಿ ಕೂರಲ್ಲ ಅಂತೆ ಕೂರಕ್ಕೆ ನಿನ್ನ ಬೈಕಲ್ಲಿ? ಅಯ್ಯೋ, ವಸಿ ಪಾಸ್ ತಗೋತಾನೆ ಮಗ ಅವನು ಬೈಕಲ್ಲಿ. ಎಲ್ಲರೂ ಗಿರ್ಸಿ ಬಿದ್ದು ಸೊಂಟ ಗಿಂಟ ಮುರಿದವ್ರು ಏನು ಮಾಡೋಣ, ಅದಕ್ಕೂ ಹೋಗಲ್ಲ. ಅದೇನು ಒಳ್ಳೆ ಹುಚ್ಚು ಬಂದಂಗೆ ದಾಡಿ ಎಲ್ಲ ಹಿಂಗೆ ಬಿಟ್ಕೊಂಡು ಕೂತಿದ್ಯಲ್ಲ, ದಾಡಿ ಕೆರ್ಕೊಳಕ್ಕಾಗಲ್ವಾ? ನೋಡಿದವ್ರು ಏನು ಅನ್ಕೋತಾರೆ ನೀನು? ಅಲ್ಲಿ ಏನು ಒಳ್ಳೆ ಹಿಂಗವ್ರೆ ಹುಚ್ಚು ಬಂದಂಗೆ ದಾಡಿ ಎಲ್ಲ ಬಿಟ್ಕೊಂಡು, ಅದರಲ್ಲೂ ಕೊಟ್ಟಿಗೆಗೆ ಬೇರೆ ಹಾಕವ್ರೆ ಅಂತ ಅನ್ಕೊಳ್ಳಲ್ವಾ? ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡೋಕ್ಕಾಗಲ್ವಾ ನಿನಗೆ? ಇಲ್ಲಿ ಯಾಕೆ ಬರ್ತೆ ಕೊಟ್ಟಿಗೆಲ್ಲಿ ಕೂತ್ಕೊಳ್ಳೋಕ್ಕೆ? ನೋಡಿದವ್ರು ಏನು ಅನ್ಕೋತಾರಾಗಿ? ನೀನೇ ಊರೆಲ್ಲ ನೋಡ್ಲಿ ಅಂತ ವಿಡಿಯೋ ಮಾಡ್ತಿದ್ಯಲ್ವಾ, ನಿನ್ಗೇನು ಅನ್ಸಲ್ವಾ? ನೀನೇ ಎಲ್ಲರಿಗೂ ತೋರಿಸ್ತಿರೋದು ನೋಡಿ ನೋಡಿ ನಮ್ಮ ತಾತನ ಅಂತ ಅಂದ್ಬಿಟ್ಟು. ನಿನ್ಗಿರ್ಬೇಕದು, ನನಗೆ ಹೇಳ್ತೀಯಲ್ಲ. ನೀನು ಬುದ್ಧಿ ಹೇಳಂಗಿದ್ಯಾ ನನಗೆ? ಒಳ್ಳೆ ಹುಚ್ಚು ಬಂದಂಗೆ ಊರೆಲ್ಲ ತಿರುಗ್ತೀಯ ಅಂತಲ್ವಾ? ಮನೇಲಿ ಮಾಡೋಕ್ಕೆ ಅವಿಲ್ಲ ನಿನಗೆ. ನೀವು ಅವನ ಜೊತೆ ಸೇರ್ಕೊಂಡು ಹೊಲ್ದ ಹತ್ರ ಹೋಗಕ್ಕಾಗಲ್ಲ ನಿನಗೆ. ಹಿಂಗೆ ಹುಚ್ಚು ಬಂದಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ತಿರುಗ್ತೀಯಲ್ಲ. ನನ್ನ ತಲೆ ನೋಡಿ, ನನ್ನ ಕೂದು ನೋಡಿ, ನಮ್ಮ ಮನೆ ನೋಡಿ, ನಮ್ಮ ಕೊಟ್ಟಿಗೆ ನೋಡಿ ಅಂತ ಮಾಡೋಕ್ಕೆ ಅವಿಲ್ವಾ ನಿನಗೆ? ಅಲ್ಲ ಕಣಪ್ಪ, ಈಗಷ್ಟೇ ಕೆಮ್ಮು ಪೇಸೆಂಟು ಒಂದೇ ಒಂದು ಮಾತಾಡೋಕ್ಕೆ ಒಂದೇ ಉಸಿರಲ್ಲಿ ಮಾತಾಡ್ತಿದ್ಯಲ್ಲಪ್ಪ. ಏನು ನಾಟಕ ಆಡ್ತೀಯಪ್ಪ? ನಿನಗೆ ಮಾತಾಡೋಕ್ಕೆ ಬೈಯೋಕ್ಕೆಲ್ಲ ನಿನಗೆ ಬಾಯಿ ಇರ್ತದ? ಅವಾಗೇನು ಕೆಮ್ಮಿರಲ್ಲ ನಿನ್ಗೆ. ಆಸ್ಪತ್ರೆಗೆ ಹೋಗುವಾಗ ಮಾತ್ರ, ನಡ್ಕೊಂಡು ಹೋಗುವಾಗ ಮಾತ್ರ ನಿನಗೆ ಕೆಮ್ಮಂದ್ಬಿಡ್ತದಲ್ವ? ಏನು ವಸಿ ಮಾತು ಕಲ್ತಿಲ್ಲ ಮಗ. ಸ್ವಲ್ಪ ದೊಡ್ಡವರು ಚಿಕ್ಕವರು ಅನ್ನೋದನ್ನ ಬೆಲೆ ಕೊಟ್ಟು ಮಾತಾಡೋದ್ಕಲಿ. ಆ ಶಿವಣ್ಣ ಬಂದಿದ್ದೆ ಹೇಳ್ದೆ ಇವಾಗ, ಯಪ್ಪೋ ನಿಮ್ಮ ಮೊಮ್ಮಗಳು ಏನು ಹಂಗೆ ಮಾತಾಡ್ತಾಳೆ ಅಂತಂದ್ಬಿಟ್ಟು. ಏನು ಹಂಗಾನೆ ನೀನು ಮಾತಾಡೋದು? ಯವ್ವ ದೇವ್ರೆ, ಅದು ಹೆಂಗೆ ನಿನ್ನ ಕೂಟ ಜೀವನ ಮಾಡ್ತಾ ಏನೋ. ನಿನ್ನ ಜೊತೆ ಮಾತಾಡೋ ನನಗೂ ತಲೆ ಕಟ್ಟುತ್ತದೆ. ನಂಗೆ ಕೆಲಸ ಐತೆ ತಳು. ಅಯ್ಯೋ ನೋಡಿ ಫ್ರೆಂಡ್ಸ್, ತಾತನ ಜೊತೆ ಮಾತಾಡ್ಕೊಂಡು ನಿಮ್ಮ ಹತ್ರ ಮಾತಾಡೋದೇ ಮರ್ತ್ಬಿಟ್ಟೆ. ಇದು ಕೊಟ್ಟಿಗೆ, ನಮ್ಮನೆ ಕೊಟ್ಟಿಗೆ ಇದು. ಇಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲೇ ಹಾಕ್ತೀವಿ. ಅದ್ಯಾಕಾಗಿ ವೇಸ್ಟೇಜ್ ಅಂತಿದ್ಯಾ? ನನ್ನನ್ನು ಸೇರಿಸಿರ್ತಿದ್ಯಾ ವೇಸ್ಟೇಜ್ ಇಲ್ಲ ಹಾಕ್ತೀವಿ ಅಂತ? ಅಯ್ಯೋ ಸುಮ್ಮನಿರಪ್ಪ, ಏನು ತಮಾಷೆ ಮಾಡ್ತೀಯ? ನಾನು ನಿನ್ಗಲ್ಲಪ್ಪ ಅಂದಿರು. ನಾನು ತಮಾಷೆ ಮಾಡ್ದೆ ಕಣಗಿ, ನೀನು ಮಾಡ್ತೀಯಲ್ಲ ಹಂಗೆ. ನೋಡಿ ಫ್ರೆಂಡ್ಸ್, ನಮ್ಮ ತಾತ ಹೆಂಗೆ ತಮಾಷೆ ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಇದು ಕೊಟ್ಟಿಗೆ. ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಕಂಬದ ಬಗ್ಗೆ ಹೇಳ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಕಂಬ ಒಂದು 40-50 ವರ್ಷ ಆಗೈತಂತೆ. ನಮ್ಮ ಅಪ್ಪಾಜಿ ಹೇಳೋದು. ಈ ಕಂಬ ಅದು ಎಲ್ಲಿಂದನೋ ತಂದಿದಂತೆ. ಏನಪ್ಪ ಇದು 50 ವರ್ಷ ಆಗೈತೆ ಇದಕ್ಕೆ. ಜಾಸ್ತಿ ಆಗೈತೆ ಮಗ, 50 ವರ್ಷ ಏನು ಜಾಸ್ತಿ ಆಗೈತೆ. ನನಗೇನೆ 6 ವರ್ಷ. ನಾನು ಮತ್ತು ನಿಮ್ಮ ಅಪ್ಪಾಜಿನೂ ಮತ್ತು ಇವರು ಸಂಕ್ರಣ ಅವರೆಲ್ಲ ಹೋಗಿ ತಗೊಂಬಂದಿದ್ದು ಮಗ. ಇದು ಜಾಸ್ತಿ ಆಗೈತೆ, 50 ವರ್ಷಕ್ಕಿಂತ ಜಾಸ್ತಿ ಆಗೈತೆ.
ಅದೆಲ್ಗೋ ತಗೊಂಬಂದಿದ್ದು ಆವಾಗ್ಲೇ ಆ ಕಂಬಕ್ಕೆ 20,000 ಅಂದ್ರೆ ಮಗ ಈಗಿನ ಲೆಕ್ಕದಲ್ಲಿ ಅದು ಲಕ್ಷ ಇದ್ದಂಗೆ. ಆವಾಗಲೇ ನೋಡು ನಿಮ್ಮ ಅಪ್ಪ ಎಷ್ಟು ದೊಡ್ಡ ಶ್ರೀಮಂತ ಇರಬೇಕು. ಅಷ್ಟೆಲ್ಲ ಖರ್ಚು ಮಾಡಿ ಇದು ಮಾಡಿದ್ದಾರೆ ಅಂದರೆ ಎಷ್ಟು ಶ್ರೀಮಂತ ಇರಬೇಕು ನೋಡು. ಹ್ಞೂ ಮಗ, ಊರಲ್ಲೆಲ್ಲರೂ ನಮ್ಮ ಅಪ್ಪ ಬರ್ತಿದ್ದಾರೆ ಅಂದರೆ ಎಲ್ಲರೂ ನಮಸ್ತೆ ನಮಸ್ತೆ ಅನ್ನೋರಂತೆ. ಎಲ್ಲರೂ ಆಮೇಲೆ ಎದ್ರುಕೊಂಡಿರೋರಂತೆ. ನಮ್ಮ ಅಪ್ಪನವರು ಸಾಕಂತ ಎದ್ರವ್ರಂತೆ. ಅಲ್ಲ ಕಣಪ್ಪ, ಎದ್ರಕಳಕ್ಕೆ ನಿಮ್ಮ ಅಪ್ಪ ಏನು ದೊಡ್ಡ ಕೇಡಿ ಆಗಿದ್ರೆ ಎದ್ರಕತ್ತಾರೆ. ಹಂಗಲ್ಲ ಮಗ, ಮರ್ಯಾದೆ ಅಂತ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಷ್ಟು ಅಂತ. ಮತ್ತು ಹಂಗನ್ನು ಮತ್ತೆ ಎದ್ರಕತ್ತಾರೆ ಅಂದರೆ ಈಗ ಹುಲಿನೂ ಸಿಂಹನೂ ಬರ್ತಿದ್ರೆ ನೀನು ನಮಸ್ಕಾರ ಮಾಡ್ತೀಯಾ? ಎದ್ರಕೊಂಡು ಓಡೋಗ್ತಿದ್ದಾನೆ. ಮತ್ತು ಹಂಗನ್ನು ಮರ್ಯಾದೆ ಕೊಡ್ತಾರೆ ಅನ್ನು. ಈಗ ಹುಲಿ ಬಂತು ಅಂದ್ಬಿಟ್ಟು ನಮಸ್ಕಾರ ಅಂತೀಯಾ? ಎದ್ರದು ಹುಲಿಗೆ ದವಕ್ಕೆ ಕೇಡಿ ನನ್ನ ಮಕ್ಕಳಿಗೆ ಒಳ್ಳೆಯವ್ರಿಗೆ ಎದಿರ್ತಾರ? ಮರ್ಯಾದೆ ಕೊಡ್ತಾರೆ ಅನ್ನು. ಅದೇ ಮಾತಾಡೋಕ್ಕೆ ಬರಲ್ವ ನಿಂಗೆ? ಸುಮ್ಮನೆ ಹೋಗಾಗಿ ನೀನು ಏನು ಹೊಸಿ ಮಾತು ಕಲ್ತಿಲ್ಲ ನೀನು. ಯಪ್ಪೋ ದೇವ್ರೆ, ನಿನ್ನ ಬಾಯಿಗೆ ಯಾರು ಕೈ ಹಾಕ್ತಾರೋ? ಆ ಬ್ಯಾಡ್ ರೆಡಿಯವ್ ಇರಬೇಕು. ಅವಳು ಹಿಂಗೆ ಮಾತಾಡ್ತಿದ್ಲು, ಅವಳೇ ನಿಂಗೆ ಸೇರ್ಕೊಂಡಿರೋದು ಅನ್ಕೋತೀನಿ. ಸೇಮ್ ಅವಳೇ ನೋಡು ನೀನು. ಹೋಗಿ ಸುಮ್ಮನೆ ಅದೇನು ಕೇವ್ ಮಾಡೋಗು. ಬರ್ತೀನಿ ಕಣಪ್ಪ, ಮಲ್ಕ ಹುಷಾರಾಗಿ. ಮಲ್ಕಂಡ್ಕೆ ಕೂತ್ಕೊಂಡ್ಕೆಂಬೇಡ. ಹುಷಾರಾಗಿ ಹೋಗು. ಅಲ್ಲಿ ರೋಡಲ್ಲೆಲ್ಲ ಹುಷಾರಾಗಿ ಹೋಗು, ಗಾಡಿಗಳು ಬರ್ತಿರ್ತದೆ. ಫ್ರೆಂಡ್ಸ್, ಇದು ನಮ್ಮೂರದ್ದು ಹನುಮಂತನ ಗುಡಿ. ಎಲ್ಲರೂ ಮದುವೆ ಆದಾಗ ಇಲ್ಲೆಲ್ಲ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಬೋರಜ್ಜಿ ಕೂತೈತೆ. ಬನ್ನಿ ಬೋರಜ್ಜಿ ಜೊತೆ ಮಾತಾಡೋಣ. ಇದು ಯಾವಾಗಲೂ ಇಲ್ಲೇ ಕೂತಿರ್ತದೆ. ಅವೋ ಯಾರ ಮಗ ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ. ನಾನು ಕಣಜ್ಜಿ, ಮೂಲೆ ಮನೆ ರಂಗಣ್ಣನ ಮಗಳು. ಓ, ನಮ್ಮ ಮುನಿಯಪ್ಪನ ಮಗಳ. ಗೊತ್ತಾಯ್ತು ಹೇಳಿ. ಫ್ರೆಂಡ್ಸ್, ಅಜ್ಜಿಗೆ ಕಿವಿ ಹೊರಟೋಗಿದೆ. ಆದರೂ ಪರವಾಗಿಲ್ಲ, ಮಾತಾಡೋಣ ಬನ್ನಿ. ಮಗ ಒಂಚೂರು ಜೋರ ಮಾತಾಡಿದ್ರೆ ಕೇಳ್ತದೆ, ಮೆತ್ತಗೆ ಮಾತಾಡಿದ್ರೆ ಏನು ಕೇಳಲ್ಲ. ಜೋರಾಗೆ ಮಾತಾಡ್ತೀನಿ ತಗೋ. ಏನುಂಡೆ? ಮುದ್ದೆ ಮಾಡಿದ್ಲು ರತ್ನಿ. ಮುದ್ದೆ ಉಂಡೆ, ಬಸ್ಸಾರು ಎಲ್ಲ ಮಾಡಿದ್ಲು ಉಂಡೆ. ಅವ್ರ ಮನೆ ಹತ್ರ ಕೂತ್ಕೊಂಡ್ರೆ ಮಕ್ಕಳು ಸೌಂಡು, ಟಿ ವಿ ಹಾಕತ್ತವ. ಸೌಂಡು ಅಂದರೆ ಸೌಂಡು. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲೇ ಬಂದು ಕೂತ್ಕೊಳ್ಳೋದು ನಾನು ಯಾವಾಗಲೂ ಹನುಮಂತನ ಗುಡಿ ಹತ್ರ. ಕಿವಿ ಕೇಳಲ್ಲ ನೆಟ್ಟಿಗೆ ಅಂತೀಯ? ಸೌಂಡು ಅಂತೀಯ? ಅಯ್ಯೋ, ಅದು ಏನು ಮಾತಾಡ್ತಿ ಕಣವು? ಹಂಗಲ್ಲ ಕಣಗಿ, ಕೇಳ್ತದೆ. ಜೋರ ಮಾತ್ರ ಕೇಳ್ತದೆ. ಇಲ್ಲ ಅಂದರೆ ಇಲ್ಲ ಅಂದಿದ್ದು. ನಿಮ್ಮಪ್ಪ ಏನು ಮಾಡ್ತಾವನೆ ಮುನಿಯಪ್ಪ? ನೀನು ಯಾರ್ಯಾರನ್ನೂ ಅಪ್ಪ ಮಾಡ್ಬೇಡ ಕಣವು. ರಂಗಣ್ಣನ ಮಗಳು ಅಂದಿದ್ದು ನಾನು. ನಮ್ಮ ಮೂಲೆ ಮನೆ ರಂಗನ ಮಗಳು ಹಂಗನ್ ಮತ್ತೆ. ಈ ಗುಡಿ ಬಗ್ಗೆ ಹೇಳೊಂಚೂರು. ಅಲ್ಲಿ ಯೂಟ್ಯೂಬ್ ಮಾಡ್ತಿದ್ದೀನಿ, ಮೊಬೈಲಲ್ಲಿ ಎಲ್ಲರೂ ನೋಡ್ತಾರೆ. ಟೂ ಬಾಕ್ಸ್ಗಳಕ್ಕೆ ಹೋಗಿದ್ದ? ಏನು ಟ್ಯೂಬು? ನಿಂಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ನಿಂಗೆ ಹೇಳೋರು ಅರ್ಥ ಆಗಲ್ಲ. ಗುಡಿ ಬಗ್ಗೆ ಹೇಳು. ಗುಡಿ ಬಗ್ಗೆ ಹೇಳು ಅಂತ. ಇದು ಗುಡಿ, ಇದು 100 ವರ್ಷ ಮೇಲಾಗೈತಿ ಗುಡಿಗೆ. ನಮ್ಮವ್ವ ಅವರವ್ವ ಎಲ್ಲ ಹಿಂದಿನ ಗುಡಿ ಇದು. ಈ ಗುಡಿಗೆ ಹೊಸ್ದಾಗಿ ಮದುವೆ ಆದವರು ಈ ಗುಡಿಗೆ ಬಂದು ಕೈ ಮುಕ್ಕೊಂಡು ಹೋಗ್ತಾರೆ. ಮದುವೆ ಆದವ್ರು ಬಂದು ಈ ಗುಡಿಗೆ ಕೈ ಮುಕ್ಕೊಂಡು ಹೋದರೆ ಅವ್ರಿಗೆ ಒಳ್ಳೇದಾಯ್ತದಂತೆ, ಜೀವನ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಹಂಗಂತ ಹೇಳ್ತಾರೆ ಅವ್ರು. ನೀನು ಮದುವೆ ಆದಾಗ ಬಂದಿದ್ದೆ ಅನ್ನೋ ಇಲ್ಲಿ ತಾತನ ಜೊತೆ ಕೈ ಮುಕ್ಕೊಂಡು ಹೋಗಕ್ಕೆ. ಅಯ್ಯೋ ಮಗ, ನಿಮ್ಮ ತಾತ ಕೈ ಮುಗಿಯೋದಲ್ಲಿ ದೇವರು ಅಂದ್ರೇ ನಂಬ್ತಿರ್ಲಿಲ್ಲ. ನೇಗ್ಲು ಹಾಕೊಳ್ಳೋದು, ಹೊಲ್ದತ್ರ ಹೋಗೋದು, ಕಾಯಕವೇ ಕೈಲಾಸ ಅನ್ನೋದು. ಅದು ಕರೆಕ್ಟೇ ಬಿಡು. ತಾತ ಕರೆಕ್ಟಾಗಿ ಹೇಳೈತೆ. ನಾನು ನೋಡು ಮೊಬೈಲ್ ಇಟ್ಕೊಂಡು ತಿರ್ಗ್ತೀನಿ ಊರೂರು, ಕಾಯಕವೇ ಕೈಲಾಸ ಅಂತ. ಅದಿರಲಿ ಮಗ, ರಂಗಣ್ಣ ಏನು ಮಾಡ್ತಾವನೆ? ಇವ್ ನಿಮ್ಮ ತಾತ ಹೆಂಗೈತೆ? ತಾತನ ಕೆಮ್ಮು ಅಂತ ಮಂಗೈತೆ. ಕೆಮ್ಮಂತೆ ಯಾವಾಗಲೂ ಕೆಮ್ಕೊಂಡೇ ಇರ್ತದೆ. ವಯಸ್ಸಾಯ್ತಲ್ಲ ಮಗ, ಕೆಮ್ಮು ಎಲ್ಲ ಬರ್ತಾ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ವಯಸ್ಸಾಯ್ತಾ ಒಂದೊಂದು ಕಾಯಿಲೆ. ಮತ್ತು ನೀನು ನೋಡು, ಇನ್ನೂ ಹುಡುಗಿ ಇದ್ದಂಗಿದ್ಯಾ ನೀನು. ಸುಮ್ಮನಿರಾಗಿ. ಎಲ್ಲರೂ ಹಂಗೆ ಅನ್ನೋದು, ಒಳ್ಳೆ ಹುಡುಗಿ ಇದ್ದಂಗಿದೆಯಲ್ಲ ಇನ್ನೂ ಅಂತ. ಫಸ್ಟ್ ಬಾಯಿ ಮುಚ್ಚವೋ, ಅಲ್ಲೊಂದು ಉದ್ರು ಹೋಗಿಲ್ಲ ಹಂಗವಲ್ಲ. ಅದಂಗಿರಲಿ. ಮತ್ತು ನಿಮ್ಮ ತಾತಂಗೆ ಕೆಮ್ಮು ಅಂದಲ್ಲ, ಒಂದು ಎಲೆ, ಒಂದು ಉಪ್ಪು, 1-2 ತುಳಸಿ, ಆಮೇಲೆ 2 ಕಾಳು ಮೆಣಸು ಹಾಕ್ಬಿಟ್ಟು ಎಲೆ ಒಳಗೆ ಹಾಕ್ಕೊಡು ತಿನ್ಲಿ ಪಾಪ, ಕೆಮ್ಮು ಕಮ್ಮಿ ಆಯ್ತದೆ. ಮತ್ತೆ ಇಲ್ಲಿ ಹತ್ರ ಬೈಲಿ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ಬೈಲಿ. ಮತ್ತು ಅವೆಲ್ಲ ಕೊಟ್ಟಾದ್ಮೇಲೆ ಒಂದಿಷ್ಟು ಬಿಸಿನೀರು ಕುಡಿಸು. ಅಲ್ಲ ಕಣವ, ಇದನ್ನ ಹತ್ರ ಬಂದೇ ಹೇಳ್ಬೇಕಾ? ಒಳ್ಳೆ ವೀಸ ಕೊಟ್ಟಂಗೆ ಹೇಳ್ತಿದ್ಯಲ್ಲ, ಅಲ್ಲಿ ದೂರದಲ್ಲಿ ಕುತ್ಕೊಂಡೇ ಹೇಳಿದ್ರೆ ಆಯ್ತಿರ್ತಿಲ್ವಾ? ಅಯ್ಯೋ, ಅದು ಏನು ಬುದ್ಧಿ ಕಲ್ತಿದ್ದೀರ ಕಣವ ನೀವು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮದು ಊರಿನ ವಿಡಿಯೋ ಲಾಗ್ಸ್ ಆಗಿತ್ತು. ನೀವು ಏನೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ. ಅಲ್ಲ ಕಣಗೆ, ಬೊಟ್ಟಿಟ್ಕೊಳಕ್ಕಾಗಲ್ಲ. ಅದೇನು ಬಟ್ಟೆ ಹಾಕಿದ್ಯಾ ಹಂಗೆ ಹೊಟ್ಟೆ ಎಲ್ಲ ಕಣಂಗೆ? ಅಯ್ಯೋ ಸುಮ್ಮನಿರವ, ಅಲ್ಲಿ ವಿಡಿಯೋ ಮಾಡ್ಬೇಕು ಚೆನ್ನಾಗಿ ಕಾಣಬಾರ್ದಾ? ಏನು ಬೊಟ್ಟಿಟ್ಕೊಂಡು ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಬಾರ್ದು ಅಂತಾರ? ಏನು ಇಷ್ಟ ಆಗಲ್ವ ಅವಾಗ ಅವ್ರಿಗೆ? ಎಲ್ಲ ನೀವೇ ಮಾಡ್ಕೊಳಕ್ಕೆ ಬಾ. ಸ್ವಲ್ಪ ನಯ ನಾಜುಕಾಗಿ ಬದುಕೋದು ಕಲೀರಿ. ಒಂದು ಸ್ವಲ್ಪ ಉಳಿಸ್ಕೊಳ್ಳಿ ಎಲ್ಲದನ್ನು ಮಾರ್ಕೋಬೇಡಿ ಹಿಂಗೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಕಾಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದ.